75% ಭಾರತೀಯ ಮುಸ್ಲಿಮರನ್ನ ಹೊರಹಾಕಿ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಿ ಸಾಮೂಹಿಕ ಮತಾಂತರ ಮಾಡಿ ಸಾಮೂಹಿಕ ಮುಸ್ಲಿಮರನ್ನ ಗಡೀಪಾರು ಮಾಡಿ ಇವೆಲ್ಲ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಸನಾತನ ರಾಷ್ಟ್ರ ಶಂಖನಾದ್ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಳಿಬಂದ ಆಗ್ರಹಗಳು. ಈ ಸಭೆಯನ್ನ ದೆಹಲಿಯ ಭಾರತ್ ಮಂಟಪನಲ್ಲಿ ಡಿಸೆಂಬರ್ 13 ಮತ್ತು 14ರಂದು ಸನಾತನ ಸಂಸ್ಥೆ ಏರ್ಪಡಿಸಿತ್ತು. ವಿಶೇಷ ಏನೆಂದರೆ ಕೇಂದ್ರ ಸಂಸ್ಕೃತಿ ಸಚಿವಾಲಯವು ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕಾಗಿ 63 ಲಕ್ಷ ರೂಪಾಯಿಯನ್ನ ಅನುದಾನವಾಗಿ ನೀಡಿತ್ತು ಎಂದು ದಿ ಕ್ವಿಂಟ್ ವರದಿ ಮಾಡಿದೆ. ಹಾಗೆಯೇ ದೆಹಲಿಯ ಟೂರಿಸಂ ಸಚಿವಾಲಯ ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತಿತ್ತು. ಇನ್ನೊಂದು ಆಘಾತಕಾರಿ ಸಂಗತಿ ಏನೆಂದರೆ ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಶ್ರೀಪಾದ ನಾಯ್ಕ್ ಮತ್ತು ಸಂಜಯ್ ಸೇತ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ದೆಹಲಿಯ ಟೂರಿಸಂ ಸಚಿವ ಕಪಿಲ್ ಮಿಶ್ರಾ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಂಸ್ಕೃತಿ ಸಚಿವಾಲಯವು 63 ಲಕ್ಷ ರೂಪಾಯಿ ನೀಡಿರುವುದನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿ ತಿಳಿದುಕೊಳ್ಳಲಾಗಿದೆ ಎಂದು ದಿ ಕ್ವಿಂಟ್ ವರದಿ ಮಾಡಿದೆ. ಈ ಕುರಿತಂತೆ ಅದು ದಾಖಲೆಯನ್ನು ತನ್ನ ವರದಿಯೊಂದಿಗೆ ಹಂಚಿಕೊಂಡಿದೆ. ಭಾರತದ 25% ಮುಸ್ಲಿಮರು ನುಸುಳುಕೋರರಾಗಿದ್ದಾರೆ. ಅವರು ಬಾಂಗ್ಲಾದೇಶಿಗಳಾಗಿದ್ದಾರೆ, ಅವರು ಪಾಕಿಸ್ತಾನಿಯರಾಗಿದ್ದಾರೆ, ಅವರು ಅಫ್ಘಾನಿಸ್ತಾನಿಯರಾಗಿದ್ದಾರೆ. ಎನ್ಆರ್ಸಿಯನ್ನು ಜಾರಿಗೊಳಿಸಿ ಮತ್ತು ಅವರನ್ನು ಭಾರತದಿಂದ ಹೊರಹಾಕಿ ಎಂದು ಸುದರ್ಶನ್ ಟಿವಿಯ ಮುಖ್ಯಸ್ಥ ಸುರೇಶ್ ಚಾವಂಕೆ ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಾ ಆಗ್ರಹಿಸಿದ್ದಾರೆ. ಓರ್ವ ವ್ಯಕ್ತಿಯನ್ನ ಓರ್ವ ಹಿಂದೂ ಮತಾಂತರಗೊಳಿಸಿದರೆ ನಾವು ನಮ್ಮ ಗುರಿಯತ್ತ ತಲುಪಬಲ್ಲೆವು ಎಂದು ಬಿಜೆಪಿ ನಾಯಕ ಅಶ್ವಿನಿ ಉಪಾಧ್ಯಾಯ ಈ ಸಭೆಯಲ್ಲಿ ಕರೆಕೊಟ್ಟಿದ್ದಾರೆ. ಈ ಸಭೆಯಲ್ಲಿ ಅನೇಕ ಉದ್ಯಮಪತಿಗಳಿದ್ದಾರೆ. ತಮ್ಮ ಎಂಪ್ಲಾಯಿಗಳನ್ನು ಅವರು ಸುಲಭದಲ್ಲಿ ಕನ್ವರ್ಟ್ ಮಾಡಬಹುದು ಎಂದು ಅವರು ಹೇಳಿದ್ದಾರೆ. ನಾವು ಆಕ್ರಮಣಕಾರಿ ಸ್ಟ್ರಾಟಜಿಯನ್ನು ಮಾಡಿಕೊಳ್ಳಬೇಕಿದೆ. ನಾವು ಸಂವಿಧಾನಾತ್ಮಕವಾಗಿ ಹಿಂದೂ ರಾಷ್ಟ್ರ ಆಗಬೇಕಿದೆ ಎಂದು ರಾಹುಲ್ ದೇವನ್ ಎಂಬುವರು ಹೇಳಿದ್ದಾರೆ. ನಿಜವಾಗಿ ಈ ಕಾರ್ಯಕ್ರಮಕ್ಕೆ ಎಷ್ಟು ಮೊತ್ತವನ್ನು ಸಂಸ್ಕೃತಿ ಸಚಿವಾಲಯ ನೀಡಿದೆ ಎಂಬುದು ಮುಖ್ಯ ಅಲ್ಲ. ನಿಜಕ್ಕೂ ಇಂತಹ ದ್ವೇಷ ಭಾಷಣಗಳ ಸಭೆಗೆ ಅನುದಾನವನ್ನು ನೀಡಬೇಕಾಗಿದೆಯಾ? ಮುಸ್ಲಿಮರನ್ನ ಗುರಿ ಮಾಡಿಕೊಂಡೇ ಈ ಸಭೆಯನ್ನು ನಡೆಸಲಾಗಿದೆ. ಮುಸ್ಲಿಮರ ವಿರುದ್ಧ ದ್ವೇಷ ಕಾರಲಾಗಿದೆ. ಮುಸ್ಲಿಮರ ಮೇಲೆ ಹಿಂಸೆ ಎಸಗುವುದಕ್ಕೆ ಈ ಸಭೆಯಲ್ಲಿ ಪ್ರಚೋದಿಸಲಾಗಿದೆ. ಇಂತಹದೊಂದು ಸಭೆಗೆ ಕೇಂದ್ರ ಸರ್ಕಾರ ₹1 ಅನುದಾನ ಕೊಟ್ಟರೂ ಅದು ದ್ವೇಷಕ್ಕೆ ಪ್ರಚೋದನೆ ನೀಡಿದಂತೆ. ಇಂತಹ ದ್ವೇಷದ ಸಭೆಯಲ್ಲಿ ಕೇಂದ್ರ ಸಚಿವರೇ ಭಾಗವಹಿಸುತ್ತಾರೆಂದರೆ ಅದರ ಅರ್ಥ ಏನು? ಇಲ್ಲಿಯ ಭಾಷಣಗಳು ಅವರ ಗಮನಕ್ಕೆ ಬಂದಿಲ್ಲವೇ? ಅಥವಾ ಬಂದಿದ್ದರೂ ಅದನ್ನು ಅವರು ಸಹಜವೆಂದು ಭಾವಿಸಿದ್ದಾರಾ? ಒಂದು ಕಡೆ ಕೇಂದ್ರ ಸರ್ಕಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂದು ಹೇಳ್ತಿದೆ. ಇನ್ನೊಂದು ಕಡೆ ಮುಸ್ಲಿಮರನ್ನ ಗುರಿ ಮಾಡಿ ದ್ವೇಷ ಭಾಷಣ ಮಾಡುವ ಸಭೆಗಳಿಗೆ ಅನುದಾನವನ್ನ ಕೊಡ್ತಿದೆ. ಇದು ಯಾವ ಬಗೆಯ ಸಬ್ಕಾ ಸಾಥ್? ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಅಲ್ಲಿ ದ್ವೇಷ ಭಾಷಣ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ದೇಶದಲ್ಲಿ ಇರುವ ಮುಸ್ಲಿಮರನ್ನ ಮತಾಂತರ ಮಾಡಿ ಪಾಕಿಸ್ತಾನಕ್ಕೆ ಅಟ್ಟಿ ಅವರು ನುಸುಳುಕೋರರು ಎಂದು ನಿಂದಿಸುವುದು ಕಾನೂನು ಬಾಹಿರ. ಮಾತ್ರ ಅಲ್ಲ, ಒಂದು ಸಮುದಾಯದ ಪಾಲಿಗೆ ಅಭದ್ರತೆಯನ್ನು ಸೃಷ್ಟಿಸುವ ಕ್ರಮ. ಇದರ ವಿರುದ್ಧ ತಕ್ಷಣ ಕೇಂದ್ರ ಕ್ರಮ ಕೈಗೊಳ್ಳಲಿ.